Hello baby, good morning. Hello. Hello. Hello, hello, dirty fellow. Yellow, dirty fellow. And a cup yellow, dirty fellow. ಅವ್ರು ಶಾಕಲ್ಲಿ ನೋಡ್ತಾ ಇದ್ರು ಏನು ಹೇಳ್ತಾ ಇದ್ದಾರೆ ಇವರು ರೆಡಿ ಫೆಲೋ ಅಂತ. ಬಾಯ್ ಗುಣಿ. Bye. ಹ್ಯಾವ್ ಅ ನೈಸ್ ಡೇ. Socks ಬೇಕು. ನಡಿ ಅಲ್ಲೇ ಇದೆ. ಹೊಸದು ಕೊಡ್ಬೇಕಾ? ಒನ್ ಡೇಗಾ? 2 days ಹಾಕೊಂಡಿದ್ದೆ. ನನ್ನ ಬ್ಲ್ಯಾಕ್ ಹಾಕೊಂಡಿದ್ದೆ. ಇವಾಗ ಬಿಚ್ಚಕ್ ಆಗ್ತೀಯಲ್ಲ, ಅದನ್ನೇ ಹಾಕಿ ಹೋಗಪ್ಪ. ಮಗ ಹೋಗಿಕ್ಕಾಗಿದೆ. ನೋಡಿ 1 2 2 ಈ ಪ್ಯಾಂಟ್ ಹೊರ್ದಾಕೊಂಬಿಟ್ಟಿದ್ಯಾ? ಅವತ್ತು ಇರೋದೇ ಹಂಗ. ಇದು ಸ್ಕಿನ್ ಕಾಣಿಸುತ್ತೆ. ಹೋಗ್ಲಿ ಬಿಡು, ಅದಕ್ಕೆ ನೀವು ಬೇರೆ ಪ್ಯಾಂಟಲ್ಲಿ ಹಿಂಗೆ ಅರ್ಧಾಕೊಂಡಿರೋದಲ್ವಾ? ಅದು ಹಂಗೆ ಕೊತ್ತಿದ್ದು. ಬಾಯ್, ಸಿ ಯು. ಬಾಯ್ ಬನ್ನಿ. ಆ ಕಡೆ ಆ ಕಡೆ ಆ ಕಡೆ. See you. Should I come or not? Yes. Come. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮಕ್ಕಳಿಬ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಇದು ಶುಕ್ರವಾರದ ವ್ಲಾಗ್. ಮಕ್ಕಳಿಬ್ರು ಸ್ಕೂಲ್ಗೆ ಫುಲ್ ಹ್ಯಾಪಿಯಾಗಿ ಹೋಗ್ತಾ ಇದ್ದಾರೆ. ಈ ಡ್ಯೂನ ಇನ್ನು ಸ್ವಲ್ಪ ದಿನ ಅಷ್ಟೇ ನೋಡೋಕ್ಕಾಗೋದು. ಅಂದರೆ ಇಬ್ಬರು ಸ್ಕೂಲ್ ಚೇಂಜ್ ಆಗುತ್ತೆ. ಅಂದರೆ ಬಂಗಾರು ಸ್ಕೂಲ್ ಚೇಂಜ್ ಆಗುತ್ತೆ, ಅದೇ ಸ್ಕೂಲಲ್ಲಿ ಇರ್ತಾಳೆ. ಸೊ ನೆಕ್ಸ್ಟ್ ಇಯರಿಂದ ಇಬ್ಬರು ಬೇರೆ ಬೇರೆ ಆಗ್ತಾರೆ. ನಾನಿಲ್ಲಿ ಹೈದರಾಬಾದಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಮಾಡಿಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸಾರಿ, ನಾನು ಮ್ಯಾರಿನೇಟ್ ಮಾಡಬೇಕಾದ್ರೆ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಹಿಂದಿನ ದಿನ ರಾತ್ರಿನೇ ನೀಟಾಗಿ ನಾನು ಕಾಸ್ಕೋಯಿಂದ ಆರ್ಗ್ಯಾನಿಕ್ ಚಿಕನ್ ಬ್ರೆಸ್ಟ್ ಪೀಸ್ ತರ್ತೀನಿ. ಅದನ್ನು ತೊಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಮ್ಯಾರಿನೇಷನ್ ತುಂಬಾ ಸಿಂಪಲ್, ನಿಮ್ಗೆ ಗೊತ್ತೇ ಇರುತ್ತೆ, ಯಾವಾಗಲೂ ಶೇರ್ ಮಾಡಿರ್ತೀನಿ. ಆದರೆ ಪೌಡರ್ಸ್ ಎಲ್ಲ ಥರನೂ ಹಾಕಿದ್ದೀನಿ ಅಂತ ಹೇಳ್ಬೋದು. ಹಾಗೆ ಇನ್ನೂ ಒಂದು ಕಡೆ ನೀರು ಕೂಡ ಕಾಯಕ್ಕಿಟ್ಟಿದ್ದೆ. ಫಸ್ಟು ಅದೇ ಅಕ್ಕಿ ರೆಡಿ ಮಾಡ್ಕೊಬೇಕಲ್ವ ದಮ್ ಬಿರಿಯಾನಿಗೆ. ಹಾಗಾಗಿ ಇಲ್ಲಿ ನೀರು ಕಾಯ್ದಿದ್ದಾದಮೇಲೆ ಕಲ್ಲುಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಯಾಕಂದರೆ ನೀರನ್ನ ಫಿಲ್ಟರ್ ಮಾಡಿಬಿಡ್ತೀವಲ್ವ, ಅದಕ್ಕೋಸ್ಕರ ಕಮ್ಮಿ ಹಾಕಿದ್ವಿ ಅಂತ ಅಂದರೆ ಅನ್ನ ಸಪ್ಪೆ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲ ಥರ ಸ್ಪೈಸಸ್ ಹಾಕ್ಬಿಟ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ತಾ ಇದ್ದೀನಿ. ನನಗೆ ಅನ್ನದಲ್ಲಿ ಫ್ಲೇವರ್ ಇರಬೇಕು, ಅದಕ್ಕೋಸ್ಕರ ಇದೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಬಟ್ ನಮಗಂತೂ ತುಂಬ ಇಷ್ಟ ಆಯಿತು, ಹಾಗಾಗಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಚಿಟ್ಟಿರೋ ಅಂಥದ್ದು, ಹಾಗೆ ನಿಂಬೆಹಣ್ಣು ಸ್ವಲ್ಪ ಸ್ಲೈಸ್ ಥರ ಕಟ್ ಮಾಡಿಬಿಟ್ಟು ಹಾಕ್ತೆ. ಅದ್ರ ಜೊತೆಗೆ ನಾನು ಅಕ್ಕಿನ ತುಂಬ ನೆನೆಸಿಟ್ಟಿರಲಿಲ್ಲ. ನೀರು ಕಾಯಕ್ಕಿಟ್ಟಾಗ ತೊಳೆದ್ಬಿಟ್ಟು ನೀಟಾಗಿ ನೆನೆಸಿಟ್ಟಿದ್ದೆ ಅಷ್ಟೇ. ತುಂಬ ಹೊತ್ತು ನೆನೆಸಿದ್ರೆ ಏನಾಗುತ್ತೆ, ಮೆತ್ತಗಾಗ್ಬಿಡತ್ತೆ. ಆವಾಗ ಅದು ಉದುದ್ರಿಗೆ ಬರೋದಿಲ್ಲ, ಬ್ರೇಕ್ ಆಗ್ತಾ ಇರುತ್ತೆ ಬಾಸ್ಮತಿ ರೈಸ್. ಹಾಗಾಗಿ ನೀರಿಟ್ಬಿಟ್ಟು ಅವಾಗ ತೊಳೆದ್ಬಿಟ್ಟಿಟ್ರು ಸಾಕು, ಅಷ್ಟು ನೆನೆದ್ರೆ ಸಾಕಾಗತ್ತೆ. ಸೊ ನಾನಿಲ್ಲಿ ಆಲಿವ್ ಆಯಿಲ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನನಗಿಷ್ಟ ಅಂತ ಹಾಕ್ತೀನಿ. ಯಾಕಂದರೆ ನೂಡಲ್ಸ್ ಮಾಡಬೇಕಾದ್ರೆ ಆಲಿವ್ ಆಯಿಲ್ ಹಾಕೋದ್ರಿಂದ ಸ್ವಲ್ಪನೂ ಅಂಟಲ್ಲ, ಅಕ್ಕಿ ಒಂದಕ್ಕೊಂದು ಅಂಟಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಅದಕ್ಕೋಸ್ಕರ ನಾವು ಕುಕ್ಕರಲ್ಲಿ ಮಾಡೋ ಅಂಥ ಬಿರಿಯಾನಿ ಆದರೆ ನಮ್ಗೆ ಅದು ಇಷ್ಟ ಆಗುತ್ತೆ. ದಮ್ ಬಿರಿಯಾನಿ ಅಂತಂದರೆ ಸ್ವಲ್ಪ ಅಕ್ಕಿ ಉದುದ್ರಿಗಿದ್ರೇ ಚಂದ ಅಲ್ವಾ. ಸೊ ಹಾಗಾಗಿ ಇನ್ನೊಂದು ಕಡೆ ಅಕ್ಕಿ ಹಾಕೋದಕ್ಕೂ ಮೊದಲೇ ನಾವಲ್ಲಿ ಫಿಲ್ಟರ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಯಾಕಂದರೆ ಸ್ವಲ್ಪ ಟೈಮ್ ಕೊಟ್ಟರು ಅನ್ನ ಬೆಂದೋಗುತ್ತೆ, ಟೇಸ್ಟೆಲ್ಲ ಚೇಂಜ್ ಆಗಿಬಿಡುತ್ತೆ. ಪರ್ಫೆಕ್ಟಾಗಿ ನೋಡ್ಕೊತಾನೆ ಇರಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ನಾನು ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ. ಯಾವಾಗ ಈ ಅಕ್ಕಿನ ಫಿಲ್ಟರ್ ಮಾಡ್ಬೋದು ಅನ್ನೋದಾದರೆ ಅದು ಚೆನ್ನಾಗಿ ಕುದ್ದಿ, ಅಂದರೆ ನಾವು ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಕುದ್ದಿದ್ದಾದಮೇಲೆ ಗಂಜಿ ಬಿಟ್ಕೊಡುತ್ತೆ. ನೀರು ಫುಲ್ಲು ವೈಟ್ ಆಗಿಬಿಡುತ್ತೆ. ಆಮೇಲಿಂದ ನೀವು ನೋಡ್ಬೋದು, ಆ ಗಂಜಿ ನೀಟಾಗಿ ಗೊತ್ತಾಗುತ್ತೆ. ಆವಾಗ ಅನ್ನ 75% ಕುಕ್ ಆಗಿದೆ ಅಂತ ಹೇಳಿಬಿಟ್ಟು ಆವಾಗ ಫಿಲ್ಟರ್ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ಗಂಜಿ ಬಿಡೋದಕ್ಕೆ ಶುರು ಆಗಿದೆ. ಸೊ ಇವಾಗ ನಾನು ಸುಮಾರು ಸರಿ ಟೆಸ್ಟ್ ಮಾಡ್ತಾ ಇದ್ದೆ. ಯಾಕಂದರೆ ನನಗೆ ಪರ್ಫೆಕ್ಟಾಗಿ ಬರಬೇಕು, ಸ್ವಲ್ಪ ಹಾಳಾಯಿತು ಅಂತಂದರೆ ಚೆನ್ನಾಗಿರೋದಿಲ್ಲ ಅನ್ನೋದಕ್ಕೋಸ್ಕರ ಅವಾಗವಾಗ ಟೆಸ್ಟ್ ಮಾಡ್ತಾನೆ ಇದೆ. ಒಳ್ಳೆಯದೇ ಹಂಗೆ ಮಾಡಿದ್ರೆ. ಯಾಕಂದರೆ ತುಂಬ ಓವರ್ ಕುಕ್ ಆಗಿಬಿಟ್ರು ನಾನು ಹೇಳ್ದಂಗೆ ಮಿಕ್ಸ್ ಮಾಡಬೇಕಾದ್ರೆ ಮುದ್ದೆ ಆಗಿಬಿಡುತ್ತೆ. ಆವಾಗ ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಹಾಗೆ ಬಿಟ್ಟು ಅದಾದಮೇಲೆ ಫಿಲ್ಟರ್ ಮಾಡಿ
ದಮ್ ಕಟ್ಟೋದಷ್ಟೇ. ಇನ್ನು ಮ್ಯಾರಿನೇಷನ್ಗೆ ನಾನು ಉಪ್ಪು, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಪುದೀನ, ಕೊತ್ತಂಬರಿ, ಮೊಸರು, ನಿಂಬೆಹಣ್ಣು, ಅದಾದಮೇಲೆ ನಾನು ಬಿರಿಯಾನಿ ಮಸಾಲ ಪೌಡರು, ಚಿಕನ್ ಮಸಾಲ ಪೌಡರು ಮತ್ತು ಅಮ್ಮ ನನಗೆ ಮಟನ್ ಸಾಂಬಾರಿಗೆ ಕೊಟ್ಟಿರ್ತಾರಲ್ಲ ಧನಿಯಾ ಪೌಡರು, ಅದು ಸ್ವಲ್ಪ ಹಾಕಿದೆ. ಅದ್ರ ಜೊತೆಗೆ ಬೇಳೆ ಸಾರಿಗೆ ಹಾಕೋ ಪುಡಿನೂ ಕೂಡ ಸ್ವಲ್ಪ ಹಾಕಿದೆ. ಅದಾದಮೇಲೆ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕಿದ್ದೆ. ಇದೇ ಅಲ್ವಾ ದಮ್ ಬಿರಿಯಾನಿಗೆ ಸ್ವಲ್ಪ ಮೇಯ್ನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಫ್ರೈಡ್ ಆನಿಯನ್. ಸೊ ಅದು ಕೂಡ ಹಾಕಿ ಮ್ಯಾರಿನೇಟ್ ಮಾಡಿ ಹಿಂದಿನ ದಿನ ರಾತ್ರಿನೇ ಇಟ್ಟರೆ ನೆಕ್ಸ್ಟ್ ದಿನ ಮಾಡೋದಕ್ಕೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಯಾಕೆ ಅನ್ನೋದಾದರೆ ನೋಡ್ಬೋದು, ಈ ಬಿರಿಯಾನಿಗೆ ನಾವು ಫ್ರೈ ಎಲ್ಲ ಮಾಡಿಬಿಟ್ಟು ಮಾಡೋದಿಲ್ಲ. ಮ್ಯಾರಿನೇಟ್ ಮಾಡಿರೋ ಚಿಕನ್ನೇ ಈ ಥರ ನಾವು ದಮ್ ಕಟ್ಟೋದಷ್ಟೇ. ಸೊ ಕೆಲವರಿಗೆ ಡೌಟ್ ಬರ್ಬೋದು. ಆಮೇಲೆ ಮ್ಯಾರಿನೇಟ್ ಮಾಡಬೇಕಾದ್ರೆ ನಾನು 1-1.5 ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫಸ್ಟು ಪಾತ್ರೆಯಲ್ಲಿ ಫಸ್ಟು ಚಿಕನ್ ಹಾಕಬೇಕು. ಅದಾದಮೇಲೆ ಅನ್ನ ನಾವು ಫಿಲ್ಟರ್ ಮಾಡಿ ಎತ್ತಿಟ್ಕೊಂಡ್ವಲ್ಲ ಅನ್ನ ಹಾಕ್ಬಿಟ್ಟು ಅದ್ರ ಮೇಲೆ ನಾನಿಲ್ಲಿ ಫ್ರೈಡ್ ಆನಿಯನ್ ಸ್ವಲ್ಪ, ಅಂದರೆ ನಾನು ಸ್ವಲ್ಪ ಜಾಸ್ತಿ ಎಣ್ಣೆಲಿ ಫ್ರೈ ಮಾಡಿರಲಿಲ್ಲ, ಹಾಗಾಗಿ ಹಂಗೆ ಕಾಣಿಸ್ತಿದೆ, ಕೊತ್ತಂಬರಿ, ಪುದೀನ. ಮತ್ತು ನಾನಿಲ್ಲಿ ಏನಾಗ್ತಿದ್ದೀನಿ ಅಂದರೆ ಕೇಸರಿ ಬಾತ್ ಮಾಡೋದಕ್ಕೋಸ್ಕರ ಕೇಸರಿ ಪುಡಿ ಮತ್ತು ಪೈನಾಪಲ್ ಕೇಸರಿ ಬಾತ್ ಮಾಡೋದಕ್ಕೆ 2 ಕಲರ್ ತಂದಿರ್ತೀನಲ್ವ, ಯೆಲ್ಲೋ ಆ್ಯಂಡ್ ಆರೆಂಜ್. ಅದು ಎರಡೂ ಸ್ವಲ್ಪ ನೀರಲ್ಲಿ ನೆನೆಸಿದ್ದೆ. ಒಂದೇ ಒಂದು ಏನಂತಾರೆ ಚಿಟಿಕೆ ತೊಗೊಂಡ್ರು ಸಾಕು, ಒಳ್ಳೆ ಕಲರ್ ಬರುತ್ತೆ ಅದು. ಅದನ್ನು ನೆನೆಸಿಟ್ಟಿದ್ದೆ ಸಪ್ರೇಟಾಗಿ. ಅದನ್ನು ಹಾಕಿ ಪುದೀನ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ತುಪ್ಪ ಚೆನ್ನಾಗಿ ಹಾಕ್ಬೇಕು. ಇದಕ್ಕೆ ನೀವು ನೋಡ್ಬೋದು, ನಾವು ಎಣ್ಣೆನೂ 1 ಸ್ಪೂನೇ ಅಷ್ಟೇ ಹಾಕಿರ್ತೀವಲ್ವ, ಹಾಗಾಗಿ ನಾನು ಈ ದೊಡ್ಡ ಸ್ಪೂನಲ್ಲಿ 2-3 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಒಂದು ಅರ್ಧ ಕಪ್ಗಿಂತ ಜಾಸ್ತಿ ಹಾಕಿದ್ರೂ ತುಂಬಾ ಚೆನ್ನಾಗಾಗತ್ತೆ. ಸೊ ಚೆನ್ನಾಗಿ ತುಪ್ಪ ಹಾಕಿ ನೆಕ್ಸ್ಟು ಅಲ್ಯೂಮಿನಿಯಂ ಫಾಯಿಲಿಂದ ಮುಚ್ಚಿಬಿಟ್ಟು ದಮ್ ಕಟ್ಟೋದಷ್ಟೇ. ನಾನು 2 ಲೇಯರ್ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀನಿ. ನಾನು ಮ್ಯಾರಿನೇಟ್ ಮಾಡೋದು ನನಗೆ ಐಡಿಯಾನೇ ಬರಲಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ನಿಮಗೆ ಕಂಪ್ಲೀಟಾಗಿ ಒಂದು ಕಂಪ್ಲೀಟ್ ರೆಸಿಪಿ ಶೇರ್ ಮಾಡ್ತೀನಿ. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಆಮೇಲೆ ದಮ್ ಕಟ್ಟೋದು ಮೇಯ್ನ್ ಏನಂತ ಅಂದರೆ ಈ ಥರ ಮುಚ್ಚಿಟ್ಟ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ 20 ಮಿನಿಟ್ಸು ಸ್ಟವ್ವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು 20 ಮಿನಿಟ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿ, ಅದಾದಮೇಲೆ 5 ಮಿನಿಟ್ಸ್ ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟು ಒಂದು 10 ನಿಮಿಷ ಆದಮೇಲೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಏನೂ ಇಲ್ಲ, ಮ್ಯಾರಿನೇಟ್ ಮಾಡೋದು ಚಿಕನ್ ಈ ಥರ ಫಸ್ಟು ಅಂದರೆ ಲೇಯರ್ ಕೂಡ ಹಾಕ್ಬೋದು. ಅದು ಗೊಜ್ಜು ಮಾಡ್ಕೊಂಡು ಮಾಡೋದಕ್ಕೆ ಲೇಯರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಈ ರೀತಿ ಮಾಡೋದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಚಿಕನ್ ದಮ್ ಬಿರಿಯಾನಿ. ಒಂದ್ಸರಿ ಟ್ರೈ ಮಾಡಿ. ಇಲ್ಲ ಡೀಟೇಲ್ಡ್ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ, ಇನ್ನೊಂದ್ಸರಿ ಖಂಡಿತ ಮಾಡಿ ಶೇರ್ ಮಾಡ್ತೀನಿ. ನಾನಿಲ್ಲಿ ಚಿಕನ್ ಗ್ರೇವಿ ಒಂದ್ಸರಿ ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ಶೇರ್ವಾ ಮಾಡ್ತಾಯಿದ್ದೀನಿ. ಯಾಕಂದರೆ ಅಕ್ಕಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು, ಹಾಗಾಗಿ ಮತ್ತೆ ಇನ್ನೊಂದು ಗ್ರೇವಿ ಮಾಡಿ ಜಾಸ್ತಿ ಕ್ವಾಂಟಿಟಿ ಬೇಡ ಅನ್ನೋದಕ್ಕೋಸ್ಕರ ಈ ಥರ ಸಿಂಪಲಾಗಿ ಒಂದು ಶೇರ್ವಾ ಮಾಡ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಕೂಡ ಮೆನ್ಷನ್ ಮಾಡಿದೆ. ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಸೋಂಪು, ಚಕ್ಕೆ ಮತ್ತು ಲವಂಗ ಮತ್ತು ಏಲಕ್ಕಿ ಇದಿಷ್ಟು ಹಾಕ್ಬಿಟ್ಟು ಈರುಳ್ಳಿ ಒಂದು ಅರ್ಧ ಹಾಕಿ, ಈರುಳ್ಳಿ ಕೆಂಪಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಟೊಮೆಟೊ ಇದಿಷ್ಟು ಹಾಕ್ಬಿಟ್ಟು ಅದು ಬೇಯ್ತಾ ಇರಲಿ. ಅಷ್ಟರಲ್ಲಿ ಇನ್ನೊಂದು ಕಡೆ ಒಂದು ಪುಟ್ಟದಾಗಿ ಒಂದು ಮಸಾಲೆ ರುಬ್ಕೊಳ್ಳೋಣ. ಮಸಾಲೆ ಅನ್ನೋದಕ್ಕಿಂತ ಒಂದು ಗರಂ ಮಸಾಲ ಥರನೇ ಟೇಸ್ಟ್ ಅಂತ ಹೇಳ್ಬೋದು ಇದು. ಅದು ಕೂಡ ನಾನು ಇಂಗ್ರೀಡಿಯೆಂಟ್ಸ್ ಮೆನ್ಷನ್ ಮಾಡಿದ್ದೆ. ಮೆಣಸು ಮತ್ತು ಜೀರಿಗೆ, ಚಕ್ಕೆ ಮತ್ತು ಏಲಕ್ಕಿ ಹಾಕ್ಬಿಟ್ಟು, ಬೆಳ್ಳುಳ್ಳಿ, ಆಮೇಲೆ ಒಂದು ಬೇ ಲೀಫ್ ಅಂದರೆ ಪಲಾವ್ ಎಲೆ, ಅದಾದಮೇಲೆ ಒಂದು ಅರ್ಧ ಈರುಳ್ಳಿ, ದೊಡ್ಡದಾಗಿದೆ ಚಿಕ್ಕದಾಗಿರೋ ಒಂದು ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಕೊಂಡು, ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಹಸಿ ವಾಸನೆ ಹೋಗೋವರೆಗೂ ಒಂದ್ಸರಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಉಪ್ಪು ಮತ್ತು ಅರಿಶಿನ ಹಾಕಿ ಇನ್ನೂ ಒಂದ್ಸರಿ ಎಲ್ಲ ಹಸಿ ವಾಸನೆ ನೀಟಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ ಬಿಸಿ ಆಗಿದೆಯಾ ಅಂತ ಹೇಳ್ಬಿಟ್ಟು 1 ಸ್ಪೂನಷ್ಟು ಧನಿಯಾ ಪುಡಿ, 1.5 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕಿ, ಮೆಣಸು ಕೂಡ ಹಾಕಿರ್ತೀವಿ ಅದಕ್ಕೋಸ್ಕರ. ನೀರು ಇವಾಗ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ, ಮಿಕ್ಸಿನಲ್ಲಿ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೋವರೆಗೂ ಬಿಡ್ತೀನಿ. ಅದಾದಮೇಲೆ ಇನ್ನೂ ಒಂದು ಕಡೆ ನಾನು ಮೇಯ್ನ್ ನಮ್ಮನೆಯಲ್ಲಿ ನಾನು ಇದು ಕರಿಯೋದು ಎಲ್ಲ ಒಂದು ಮಸಾಲೆ ಐಟಮ್ಗೆ, ಅಂದರೆ ಒಂದು ಸಾಗುಗಾಗಿರ್ಬೋದು ಅಥವಾ ಒಂದು ಚಿಕನ್ ಮಸಾಲ ರೆಸಿಪಿಗಳಾಗಿರ್ಬೋದು, ಪನ್ನೀರ್ ರೆಸಿಪಿಗಾಗಿರ್ಬೋದು, ಕಿಂಗ್ ಇಂಗ್ರೀಡಿಯೆಂಟ್ ಅಂತ ನನ್ನ ಕಿಚನಲ್ಲಿ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ. ಯಾಕೆ ಅಂತಂದರೆ ಗೋಡಂಬಿ ಮತ್ತು ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಹಾಕಿದ್ರೆ ಕಂಪ್ಲೀಟ್ ಒಂದು ರೆಸಿಪಿಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಫೇವ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ನಮ್ಮ ಮನೇಲೂ ಎಲ್ಲರಿಗೂ ಇಷ್ಟ. ಅಪರೂಪಕ್ಕೆ ಒಂದಿನ ಮಾಡ್ತೀವಿ. ತೆಂಗಿನಕಾಯಿ ಒಳ್ಳೆಯದೆ, ಗೋಡಂಬಿ ಕೂಡ ಒಳ್ಳೆಯದೆ. ಒಬ್ಬರೇ ಅಷ್ಟೊಂದೇನು ತಿನ್ನಲ್ಲ ಅಲ್ವಾ, ಮನೇಲಿ ಎಲ್ರಿಗೂ ಶೇರ್ ಆಗುತ್ತೆ. ಸೊ ಎಷ್ಟೊಂದು ಅಡುಗೆಗಳಿಗಂತೂ ಹಾಕ್ತೀನಿ. ಸೊ ನೋಡಿದ್ರಿ ಗೋಡಂಬಿ ಮತ್ತು ತೆಂಗಿನಕಾಯಿ ಮಿಶ್ರಣ ರುಬ್ಬಿಟ್ಟು ಹಾಕ್ತೆ. ನೀರು ಕೂಡ ಜಾಸ್ತಿ ಹಾಕ್ಬಿಟ್ಟು ಎಷ್ಟು ಬೇಕಾಗುತ್ತೆ ನೋಡಿ ಕುದಿಸ್ಕೊಂಡು, ಅದಾದಮೇಲೆ ಲಾಸ್ಟಲ್ಲಿ
ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಶೇರ್ವರ್ ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಸೊ ಹಾಗಾಗಿ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ 25 ಮಿನಿಟ್ಸ್ ಆಗಿದೆ. 20 ಮಿನಿಟ್ಸ್ಗೆ ಸ್ಟವ್ ಆಫ್ ಮಾಡಿಬಿಟ್ಟಿದೆ. 5 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡೋಣ ಹಾಗೆ ಎತ್ತಕ್ಕಾಗತ್ತಾ ಅಂತ ಟ್ರೈ ಮಾಡಿದೆ. ಬಟ್ ಸಿಕ್ಕಾಬಟ್ಟೆ ಬಿಸಿ ಇತ್ತು. ಕಾಸ್ಟ್ ಐರನ್ ಬೇರೆ ಅಲ್ವಾ, ವೆಯ್ಟು ಜಾಸ್ತಿ. ಸೊ ನೋಡ್ತಾ ಇರ್ಬೋದು, ಸೂಪರ್ ಡೂಪರ್ ಆಗಿತ್ತು, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಇನ್ನು ಫುಡ್ ಕಲರ್ ಬಗ್ಗೆ ನೀವು ಯಾರಾದರೂ ಹೇಳೋದಾದರೆ ಹಾಲಲ್ಲಿ ಕೇಸರಿನ ನೆನೆಸ್ಬಿಟ್ಟು ಅದು ಕೂಡ ಹಾಕ್ಬೋದು. ಹೋಟೆಲಲ್ಲಿ ಹೋಗ್ಬಿಟ್ಟು ಏನೋ ಒಂದು ಯಾವ್ಯಾವ ಕಲರ್ ಹಾಕಿರ್ತಾರೋ ಗೊತ್ತಿಲ್ಲ ತಿಂದ್ಬಿಟ್ಟು ಬರೋದಕ್ಕಿಂತ ಮನೇಲಿ ಈ ಥರ ಈಗ ನಾವು ಕೇಸರಿಬಾತ್ ಮಾಡೋದಕ್ಕೆ ಯೂಸ್ ಮಾಡೋ ಒಂದು ಫುಡ್ ಕಲರೇ ಅಲ್ವಾ. ಸೊ ಒಂದೇ ಒಂದು ಡ್ರಾಪ್ ಯೂಸ್ ಮಾಡಿದ್ರೆ ಅಪರೂಪಕ್ಕೆ ಒಂದಿನ, ಒಂದು 3 ತಿಂಗಳಿಗೂ 6 ತಿಂಗಳಿಗೂ ಒಂದಿನ ಯೂಸ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ಸೊ ಯಾರಾದರೂ ಕಮೆಂಟ್ ಹಾಕಬೇಕು ಅಂತ ಅನಿಸಿದ್ರೆ ಅವ್ರಿಗೋಸ್ಕರ ನಾನು ಇದನ್ನು ಆಲ್ರೆಡಿ ಹೇಳ್ಬಿಟ್ಟೆ. ಇನ್ನು ಪಾತ್ರೆ ಫುಲ್ ಆಗಿರೋದ್ರಿಂದ ನಾನು 2 ಪಾತ್ರೆನಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀಟಾಗಿ ಕ್ಲೋಸ್ ಮಾಡಿ ಒಂದು 5 ನಿಮಿಷ, ಒಂದು 10 ನಿಮಿಷನೇ ಬಿಟ್ಟೆ. ಅದಾದಮೇಲೆ ಇಲ್ಲಿ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ. ಅದಾದಮೇಲೆ ನಾನು ಕೂಡ ತಿಂದು ಆಮೇಲೆ ಮಕ್ಕಳನ್ನ ಹೋಗಿ ಕರ್ಕೊಂಡು ಬಂದ್ವಿ. ಯಾಕಂತ ಅಂದರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಇವತ್ತು ಬಿರಿಯಾನಿ ತಿನ್ನಬೇಕು ಅನ್ನೋದಕ್ಕೋಸ್ಕರ ಫುಲ್ ಫಾಸ್ಟಿಂಗಲ್ಲಿ ಇದ್ವಿ. ಸೊ ಹಾಗಾಗಿ ಫಸ್ಟ್ ಹಸ್ಬೆಂಡ್ ಕೊಟ್ಬಿಟ್ಟು ಅದಾದಮೇಲೆ ನಾನು ತಿಂದೆ. ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಫೇವ್ರೆಟ್ ಊಟ ಅಂತ ಹೇಳ್ಬೋದು. ತಿಂದ್ಬಿಟ್ಟು ಇವಾಗ ಕರೆಕ್ಟಾಗಿ ಹಾನೆಸ್ಟ್ ರಿವ್ಯೂ ಹೇಳಬೇಕು. ಹಿಂಗಿದೆ ಅದು ಚೆನ್ನಾಗಿದೆಯಾ? ಹೇಳು, ಏನಾದ್ರು ಹೇಳ್ಬೇಕಲ್ವ? ಕಂಪ್ಲೇಂಟು? ನೋ ಕಂಪ್ಲೇಂಟ್? ವಾವ್, ಆಸಮ್. ಶೇರ ಚೆನ್ನಾಗಿದೆಯಾ? ಓಕೆ. ಏನಂದ್ರೆ ಇದು ಸ್ವಲ್ಪ ಅಕ್ಕಿ ಕಮ್ಮಿ ಹಾಕ್ಬೇಕಿತ್ತು. ಇವಾಗ ಮಾಡಿದ್ರೆ ಕ್ವಾಂಟಿಟಿಗೆ ಇನ್ನು ಸ್ವಲ್ಪ ಚಿಕನ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅವ್ರಿಗೆ ಗೊತ್ತೇ ಇಲ್ಲ ನಾನು ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ, ಎಲ್ಲೋ ಒಂದು ಸೈಡಲ್ಲಿ ಇಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ರು. ಸೊ ಹಾನೆಸ್ಟ್ ರಿವ್ಯೂ ಬೇಕಿತ್ತಲ್ವ, ಹಾಗಾಗಿ ಟ್ರೈಪಾಡ್ ಒಂದು ಕಡೆ ಇಟ್ಟಿದ್ದೆ. ಸೊ ಸುಮ್ಮನೆ ಹೇಳೋದೇ ಇಲ್ಲ ಅವರು, ತುಂಬಾ ಚೆನ್ನಾಗಿತ್ತಂತೆ. ಅದಾದಮೇಲೆ ಮಕ್ಕಳನ್ನ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಆದ್ಯ ಮೇಡಮ್ ಫುಲ್ ಬಿಸಿಲಿಗೆ ಹೆಂಗಾಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು. ಜಾಕೆಟ್ ಬೇರೆ ಹಾಕೊಂಡ್ಬಿಟ್ಟಿದ್ದೆ, ಇವಾಗ ಬಿಚ್ಚಿದೆ. Amma, I wore the glasses and the whole entire time. Super, mama. Go, mama. I got settled with it. Like a car. Full susta, huh? Yes. I wore my jacket for the... I didn't even take it off. Even when I went into the park. ಪ್ರತಿದಿನ ನಮ್ಮನೇಲಿ ಒಂದು ಕೆಲಸ ಆಗುತ್ತೆ. ಏನಂತ ಅಂದರೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಸ್ಕೂಲಲ್ಲಿ ಏನು ನಡೆದಿದೆಯೋ ಇಡೀ ದಿನ ಅವ್ರು ಬೆಳಗ್ಗೆ ಕಾರ್ ಡೋರ್ ಓಪನ್ ಮಾಡಿ ಹೋದಾಗಿಂದ ಬಂದು ಕಾರಲ್ಲಿ ಕೂತ್ಕೊಳ್ಳೋವರೆಗೂ ಏನು ನಡೆದಿದೆಯೋ ಅದನ್ನು ಪ್ರತಿದಿನ ಕೇಳ್ತೀನಿ. ಇಬ್ಬರು ಕೂಡ ಹೇಳ್ತಾರೆ. ಬಂಗಾರು ಸ್ವಲ್ಪ ಡೀಟೇಲಾಗಿ ಹೇಳ್ತಾಳೆ, ಇಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾಳೆ. ನಾನು ಸುಮ್ಮನೆ ಕೆಲವೊಂದು ಶೇರ್ ಮಾಡೋಕ್ಕಾಗಲ್ಲ ಅಲ್ವಾ, ಸೊ ಹಾಗಾಗಿ ಕೇಳಿಸ್ಕೊತಾ ಇದ್ದೆ. ಒಂದೊಂದ್ಸರಿ ಕಾರಲ್ಲೇ ಕೇಳ್ತೀನಿ, ಇನ್ನೂ ಒಂದೊಂದ್ಸರಿ ನಾನು ಮನೆಗೆ ಹೋಗಿ ಕೂರಿಸ್ಕೊಂಡು ತುಂಬ ಹೊತ್ತು ಮಾತಾಡ್ತೀನಿ. ಇನ್ ಕೇಸ್ ಏನಾದರೂ ಬ್ಯುಸಿ ಇದ್ದೋ ಇಲ್ಲ ಯಾರೋ ಬಂದಿದ್ದೋ ಏನಾದರೂ ಆಯಿತು ಅಂತ ಅಂದರೂ ಕೂಡ ಊಟ ಎಲ್ಲ ಕೊಟ್ಟು ಎಲ್ಲ ಆದಮೇಲೆ ಕೂರಿಸ್ಕೊಂಡು ಕೇಳ್ತೀನಿ. ಇದನ್ನು ಪ್ರತಿದಿನ ಮಾಡಿದ್ರೆ ಮಕ್ಕಳು ಕೂಡ Babies? So good for me because I got this. No, I'm not good. Do not treasure box. It was great. ತಾವು ಕೂದಲು ಸ್ವಲ್ಪ ನೀಟಾಗಿ ಕಿವಿಯಿಂದ ಹಾಕೋತೀರಾ? ಅದು ಏನಂತ ಇದೆಲ್ಲ. ನಾಳೆಯಿಂದ ಎಣ್ಣೆ ಹಚ್ಬಿಟ್ಟು ನೀಟಾಗಿ 2 ಜುಟ್ಟು ಹಾಕ್ಬಿಟ್ಟು. Thank you so much. ಅಮ್ಮ ನೋಡು ಇವಳು ನನ್ನ ಕೇಳಿದೆ ಅಮ್ಮ. ನೀನ್ ಇರು ಬಂಗಾರು, ಒಂದ್ ನಿಮಿಷ. ನೀ ಎಣ್ಣೆ ಹಚ್ಬಿಟ್ಟು 2 ಜುಟ್ಟು ಹಾಕಲ್ಲ, ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಮೇಲ್ಗಡೆ ನಾಟ್ ಹಾಕ್ಬಿಟ್ಟು ಕಳಿಸ್ತೀನಿ. ಓಕೆ. ಹೇಳಪ್ಪ. ಪಾರ್ಕ್ ಆಗಲ್ಲ ನಡೀರಪ್ಪ. ಏನಂದ್ರೆ ಇದು ಇಲ್ಲಿ ಬಂಗಾರಿಗೆ ಅವರಪ್ಪ ಸುಮ್ಮನೆ ಹೇಳ್ತಾ ಇದ್ರು, ಅವಳು ಚಿಕನ್ ಅಂದರೆ ಇಷ್ಟ ಅಲ್ವಾ, ಬಿರಿಯಾನಿ ಎಸ್ಪೆಷಲಿ. ಹಾಗಾಗಿ ನಿಮ್ಮ ಅಮ್ಮಂಗೆ ಮಾಡೋಕ್ಕೆ ಹೇಳಿದ್ರೆ ಬಂಗಾರು ಬರ್ತಾಳೆ ಅಂತ ಮಲ್ಕೊಂಬಿಟ್ಲು. ಫುಲ್ ನಿದ್ದೆ ಮಾಡ್ತಾಯಿದ್ಲು, ಮಾಡೇ ಇಲ್ಲ ಇವತ್ತು. ಅದಾದಮೇಲೆ ಇವಾಗ ಹೇಳ್ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಸೊ ನೋಡಿ ಎಷ್ಟು ಹುಷಾರು ಕಂಡಿಡ್ಬಿಡ್ತಾಳೆ. ಹಾಗೆ ಟಾರ್ಗೆಟ್ಗೆ ಹೋಗೋಣ, ರೆಡಿ ಆಗೋಂತ. ರೆಡಿ ಆದ್ರೆ ಕರ್ಕೊಂಡು ಹೋಗ್ಲಿಲ್ಲ, ಅದಕ್ಕೆ ನಂಗೆ ಕೋಪ ಬಂತು, ನಾನು ಹೋಗಿ ಮಲ್ಕೊಂಡೆ. ಇವಾಗ ಹೋಗೋಣ ಟಾರ್ಗೆಟ್ಗ. ಪಾತ್ರೆ ತಗೊಂಡ್ ಬಂದು ಬಿರಿಯಾನಿ ಮಾಡ್ಬೇಕು, ಓಡಾಡ್ಕೊಂಡ್ ಬಂದ್ರೆ ಸುಸ್ತಾಗಿ ಹೋಗ್ತೀನಲ್ವಾ. ಮ್ಯಾರಿನೇಟ್ ಮಾಡಿದ್ರೆ ಫ್ರೈ ಮಾಡ್ಕೊಟ್ಬಿಡ್ಲ ಸಾಯಂಕಾಲ. ಇಲ್ಲ ನಂಗೆ ಬಿರಿಯಾನಿ ಇಲ್ಲ ಮಾಡಿದ್ದೀರಾ ಮನೇಲಿ, ಅದಕ್ಕೆ ನೀವು ಕರ್ಕೊಂಡು. ಏನ್ ನಿಜವಾಗ್ಲೂ ಮಾಡಿಲ್ಲ, ಹಂಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ ಮಗ್ನೆ. ನೀ ಮಾಡಿಲ್ಲ ಪತಿಗೆ ಆದ್ಯನ್ ಕರ್ಕೊಂಡ್ ಬರೋದಂತ. ನೋ ಅಂದ್ರೆ ಯಾಕಂದ್ರೆ ಎಲ್ಲರೂ ನಂಗೆ ಗೊತ್ತಿತ್ತು
9+ ಇರೋದು ಅವಳಿಗೆ ಆತರಕ್ಕಾಗಲ್ಲ. ಅಯ್ಯೋ ಅವಳು ಹೇಳಿದ್ಲು ನೆನ್ನೆನೆ ಅಲ್ವಾ, ನಾನ್ ಬರಲ್ಲ ಅಕ್ಕ ನೀನ್ ಹೋಗ್ಬಿಟ್ ಬಾ ಅಂತ. Don't think I'm so dumb. ಬೇಕಾವದೆ ಅಂದೆ. Because she says you know anything. ನಿಮ್ಮ ಅಪ್ಪ ನಿಂಗೆ ಅಭ್ಯಾಸ ಮಾಡಿರೋದು, ನಿಮ್ಮ ಅಪ್ಪನ ತಪ್ಪು ನಿಮ್ದಲ್ಲ. No, it's Akka's and Papa's. Everybody's including me except for me. ನೋಡ್ವಿನ ಅವಳನ್ನ ಬಿಟ್ಟಂತೆ. ಬಾ ಮನೇಲಿ ಇದೆ, ಬಾ ಓದೆ ಬಾ ಮನೆಗೆ ಬಾ. Okay. I won't say that. ಮರ್ತೋಗ್ಬಿಟ್ಟ? I don't want to. ಬಂದೆ. I don't want to say that. ಹೇಳಿಲ್ವ ಅವಳು ನನಗೆ ಹೇಳಕ್ ಇಷ್ಟ ಇಲ್ವಂತೆ. No. I got 3. ಏನು ಕೊಟ್ರಿ ಇವತ್ತು? ಆರ್ಟಿಸ್ಟ್ ಋಣ ಅದ್ಯಾ? ಓಹೋ. Don't think I'm so bad at this. Look how good my papers are inside. You don't even know how good. ಮಳೆ ಸ್ಟಾರ್ಟ್ ಆಯ್ತು. And I love this. I'll go outside. ಮಾಡಿದ್ದೀರಾ ನೋಡಿ ಸ್ಮೆಲ್. ಅಮ್ಮ ಸ್ಮೆಲ್ ಘಮ ಅಂತ ಇದೆ ಅಂದ್ಬಿಟ್ಟು ಓಡೋಗಿ ಕೈ ತೊಳ್ಕೊಂಡು ಬಂದ್ಲು. ನೋಡ್ಬೋದು ಬ್ಯಾಗು ಬಿಚ್ಚಿಲ್ಲ. ಏನಪ್ಪ ಅಷ್ಟು ಅರ್ಜೆಂಟ್ ಅಂತಂದರೆ, ಅಮ್ಮ ಪ್ಲೀಸ್ ಅಮ್ಮ ಡೆಟಾಲ್ ಹಾಕಿ ಹ್ಯಾಂಡ್ ವಾಶ್ ಮಾಡಿದ್ದೀನಿ ಅಂದ್ಕೊಂಡು ಬಂದು ನೋಡ್ತಾ ಇದ್ದಾಳೆ. ಏನು ಅಂತ ಅವಳಿಗೆ ಫುಲ್ ಶಾಕು. ವಾವಮ್ಮ ಚಿಕನ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ಲು. ತುಂಬಾ ಇಷ್ಟಪಟ್ಟು ತಿಂತಾಳೆ ಅಂತ ಹೇಳ್ಬೋದು. ಇದು ಅವಳಿಗೂ ಕೊಡ್ಬೋದು, ಏನಂದರೆ ಅಷ್ಟೊಂದು ಮಸಾಲೆ ಏನೂ ಇರಲ್ಲ. ಮತ್ತು ಚಿಕನ್ ನೀವು ಕೇಳ್ಬೋದು ಫಸ್ಟೇ ಬೇಯಿಸಿರಲ್ವಲ್ಲ ಹೆಂಗಿರುತ್ತೆ ಅಂತ, ಅದು ನೀಟಾಗಿ ಬೆಂದೋಗಿರುತ್ತೆ. 20 ನಿಮಿಷ ನಾವು ಇಡ್ತೀವಿ ಅಂದರೆ ಅದು ಕಾಸ್ಟ್ ಐರನ್ ತುಂಬ ನೀಟಾಗಿ ಬೆಂದಿರುತ್ತೆ. Glows in the dark. Oh. This glows in the dark. Wait, come to the room. This can glow in the dark. ನಿಮ್ಮಲ್ಲಿ ಎಷ್ಟೊಂದು ಜನ ಆದ್ಯನ ತುಂಬಾ ಇಷ್ಟಪಡ್ತೀರ. ಹಾಗಾಗಿ ಆದ್ಯನ ವೀಡಿಯೋಸ್ನ ಕೂಡ ನಾನು ಜಾಸ್ತಿ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ನಡುವೆ ಬೇರೆ ನಾಟಿ ಬೇಬಿ ಆಗಿಬಿಟ್ಟಿದ್ದಾಳೆ. ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಮಾತಾಡ್ತಾಳೆ ಅಂತ ಹೇಳ್ಬೋದು. ಸೊ ಇಷ್ಟಪಡೋರಿಗೋಸ್ಕರ ನಾನು ಶೇರ್ ಮಾಡ್ತಾ ಹೋಗ್ತೀನಿ. No, why did you take my papers out of there? ನೀನು ಆರ್ಟಿಸ್ಟ್ ಅಂತ ಎಲ್ಲ ಕೊಟ್ಟಿದ್ದಾರಲ್ವಪ್ಪ, ಹೆಂಗ್ ಮಾಡಿದ್ಯಾ ನೋಡೋಣ ಇರಪ್ಪ. ಓ ವಾ, ಏನದ್ಯಾ ಅದು? ಮಮ್ಮಿ ಅದು. No, stop making fun of my aunt. Papa. ಆದ್ಯ ಬಂಗಾರು ಹಂಗೆಲ್ಲ ಮಾಡಬಾರ್ದಲ್ಲ. Papa, look. Not funny. ಅಕ್ಕನ ಅದು? ಅದೇ ಅಕ್ಕ ಅಂತ ಹೇಳಪ್ಪ. ಅಕ್ಕ ಅಂತ ಹೇಳು. ಅಕ್ಕ ಅಂತ ಹೇಳು ಅದ್ಯಾ. ದಿಸ್ ಇಸ್ ಅಕ್ಕ ರೈಟ್? ಇನ್ಯಾರು? ಅವಳೆ. ನಾನು. ನೀನಾ? ಆರ್ ಯು ಶ್ಯೂರ್? ಇಲ್ಲ. ಅದ್ಯಾ, ಆರ್ ಯು ಸೀರಿಯಸ್? ಸ್ಯಾಂಡಲ್ವುಡ್ ಇದು. ಪಾಪ ಮ್ಯಾಮ್ ಎಷ್ಟು ಕ್ಯೂಟ್ ಆಗಿದ್ದಾರೆ, ನಮ್ಮ ಆದ್ಯನ್ ತರ ಅಲ್ಲ. ನೀನ್ ಮುಖ ಯಾಕಪ್ಪ ಹಿಂಗ್ ಮಾಡ್ಕೊಂಡಿದ್ಯಾ? ಕೈಯಲ್ಲೇನೋ ಕಾಲಿಫ್ಲವರ್ ಕೊಟ್ಟಿದ್ಯಾ? ಆರ್ಟಿಸ್ಟಿಕ್ ಗುಣ ಅದ್ಯಾ. ವೇಟ್, ಐ ವಿಲ್ ಓಪನ್ ಇಟ್. ವಾವ್, ಹಾರ್ಟ್ ಬಿದೋಗಿತ್ತು. ಓ, ಇದು ಅದ್ಯಾ ಡೋರ್ ಮೇಲೆ ಹಾಕಿದ್ದು? ನಂದಲ್ಲ ಇದು. ಅದೇ ಸಕ್ಕದಾಗಿದ್ಯಾ? ಅದೇ ನಿಂದಲ್ಲ ಅಂತ. ನಂದೆ. ನೀನೇನು ಲವ್ ಅಂತ ಬರ್ದಿರೋದು? ಯಾರು ಹೇಳ್ಕೊಟ್ಟಿದ್ದು? ನಿಮ್ಮ ಆರ್ಟ್ ಟೀಚರಾ? ಯುವರ್ ಡ್ಯಾಡಿ? ನೀನಂತೇನೆ. ಇದ್ಯಾರು? ಇನ್ಯಾರು ಆರ್ಟಿಸ್ಟ್ ಮೇಡಮ್? ಅದೆಲ್ಲ ನೀನೇನಾ? ಇದು ನೀನೇನಾ? This is the little cute fox and I draw it by myself and this is what I the piece broke. And this is the papa, this is mommy and this is mommy this is the big sister, this is the small sister, this is the baby brother. Baby brother is ನಿನಗೆ. But the water came and that's why it went like that. It's okay Adya. Very nice Adya. ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ. ಸರಿ, ಆ ಲಿಟಲ್ ಬಾಯ್ ಯಾರು ಹೇಳು? ಲಿಟಲ್ ಬ್ರದರ್? I don't know. They just told me to draw it. ನೀನು ಹೇಳ್ಬೇಕಾಗಿತ್ತು, ಐ ಡೋಂಟ್ ಹ್ಯಾವ್ ಲಿಟಲ್ ಬ್ರದರ್, ಐ ಹ್ಯಾವ್ ಓನ್ಲಿ ಮೈ ಸಿಸ್ಟರ್, ಶಿ ಈಸ್ ಓಲ್ಡರ್ ದ್ಯಾನ್ ಮೀ ಅಂತ. Adya, where is the goodie bag? No, don't not touch it. ಬಾ, ಫೆರೋಶಿಯಸ್ ಆದ್ಯಾ. Papa. ಏಯ್, ಆ ಬಂಗಾರ ಆದ್ಯಾ, ನಾನು ಇದೀನಿ ಒಬ್ಳಿಲ್ಲಿ. ಏನ್ ಪೆಪೆ ಪೆಪೆ? ತೋರ್ಸು ಮಮ್ಮಿಗೆ ಕಲರಿಂಗ್ ಬುಕ್. What is that?
Candy. No candy for you this eating. More candy. Wow, I love this. Wait, what is that? Juicy drop. I love these Twizzlers. Another one, same. Gummy pop itties. Gummy pop. ಕೂದಲೆತ್ತಿದ್ಯಾ ಮೇಡಮ್? Gummy pop itties. ಕೆಳಗೆ ಸುರಿಯಪ್ಪ ಎಲ್ಲನೂ. ಸುಮಾರು ಹೊತ್ತು ಎಕ್ಸ್ಪ್ಲೈನ್ ಮಾಡಿದ್ಲು ಅಮ್ಮ. ಅವ್ರ ಹತ್ರ ಎಲ್ಲ ಶೇರ್ ಮಾಡಿ ಕ್ಯಾಂಡೀಸ್ ಎಲ್ಲ ಇದೆ, ಪ್ರತಿಯೊಂದು ಕ್ಯಾಂಡಿ ಹೆಸರೆಲ್ಲ ಹೇಳ್ಬಿಟ್ಟು ಹೇಳಿದ್ಲು. ನಾನು ಅಷ್ಟೊತ್ತು ಹಾಕಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಕಟ್ ಮಾಡಿದೆ. ಅದೆಲ್ಲ ನೋಡಿದ್ದೀರಾ ಅನ್ಕೊಂಡು ಹಿಂಗೆ ಹೇಳ್ತಿದ್ದಾಳೆ. If you like my paper or my candy, put it in the comment. Or this. My glow in the... ದಯವಿಟ್ಟು ನೀನು ಕನ್ನಡದಲ್ಲಿ ಹೇಳ್ಬೇಕು. ಆಮೇಲೆ ಗುಣಾದ್ಯ ಪ್ಲೀಸ್ ಕನ್ನಡ ಅಂತಾರೆ. ಹೇಳಿ ಇವಾಗ ಏನು ಹೇಳಬೇಕು? ಬೇಗ ಆದ್ಯಾ ಏನು ಹೇಳಬೇಕು? I don't know how to talk in Kannada. ಒದೆ ಬೇಕಾ ಒದೆ ಹೇಳೀಗ. I got a mermaid. ಸರಿ ಆಯ್ತು ಏನು ಹೇಳ್ಬೇಕು? ನೀನು ಮರ್ಮೇಡ್. ಆಮೇಲೆ ಅಷ್ಟೇ. ಏನು ಹೇಳ್ಬೇಕು? ಏನು ಹೇಳ್ಬೇಕು? ಕ್ಯಾಂಡಿ ಇಲ್ಲ ಅಂತ ನನ್ನ ಪೇಪರ್ ಇಷ್ಟ ಆಯಿತು ಅಂತ ಕಮೆಂಟ್ ಅಲ್ಲಿ ಹಾಕಿ. ಏನಂತ ಹಾಕಬೇಕು? I like your paper. ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನೀನು ಹೇಳಿದ್ದೆ ಅಲ್ವಾ, ಅವತ್ತು ನಿಂದು ಗ್ಲಾಸಸ್ ಬಂದಾಗ ಎಸ್ ಅಂತ ಹಾಕಿ ಅಂತ. ಎಷ್ಟೊಂದು ಜನ ನಿನಗೆ ಎಸ್ ಮೇಡಮ್ ಯು ಆರ್ ಲುಕಿಂಗ್ ಕ್ಯೂಟ್ ಅಂತ ಹಾಕಿದ್ರು, ಎಸ್ ಅಂತ ಹಾಕಿದ್ರು. ನೀನು ಹೇಳಿದ್ದೆ ಅಲ್ವಾ ಎಸ್ ಅಂತ ಕಮೆಂಟ್ ಮಾಡಿ ಅಂತ. ಸೊ ಇವತ್ತೇನಂತ ಹಾಕಬೇಕು? ಐ ಲೈಕ್ ಯುವರ್ ಪೇಂಟಿಂಗ್ಸ್ ಆರ್ ಐ ಲೈಕ್ ಯುವರ್ ಡ್ರಾಯಿಂಗ್ಸ್? I like your drawings. I like your candy. Oh. And I like this. Drawing and crayons. This. ಓಕೆ. Now, this is a movie. ನೀನು ರಿಕ್ವೆಸ್ಟ್ ಮಾಡಬೇಕು. ನೀನು ನೀಟಾಗಿ ರಿಕ್ವೆಸ್ಟ್ ಮಾಡ್ತಾ ಇಲ್ಲ. Please. ಫುಲ್ ಹೇಳೀಗ. ನಿಮಗೆ ನನಗೆ ಪೇಪರ್ ಇಷ್ಟ ಆಯಿತು, ಕ್ಯಾಂಡಿ ಇಷ್ಟ ಆಯಿತು, ಇಲ್ಲಂತೆ ಡ್ರಾಯಿಂಗ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹಾಕಿ ಪ್ಲೀಸ್. ಕ್ಯೂಟ್ ಲಿಟಲ್ ಗರ್ಲ್. Take my glasses off. No. Bye. Bye. See you. See you later. 64, 65, 66, 67, 68, 69, I think the 70, 71, 72, 73. ಸ್ವಲ್ಪ ಕೆಲಸ ಆಯಿತು, ಹೊರಗಡೆ ಹೋಗ್ತಾ ಇದ್ವಿ. ಇಲ್ಲಿ ಕಂಟೈನರ್ಸ್ನ ಲೆಕ್ಕ ಹಾಕೊತಾ ಇದ್ದಾರೆ. ಆಲ್ಮೋಸ್ಟ್ 200 ಸಮಥಿಂಗ್ ಇತ್ತು. ಅವ್ರು ಹೇಳ್ತಾರೆ ಲಾಸ್ಟಲ್ಲಿ ಕೌಂಟ್ ನೋಡಿ ಎಷ್ಟೊತ್ತು ನಿಂತಿದ್ವಿ ಅಂತ. ಅಂದರೆ ಒಂದು 20 ಮಿನಿಟ್ಸ್ ಹತ್ರ ನಿಂತಿದ್ವಿ ಅನ್ಸುತ್ತೆ. 214 containers. ಸ್ಟಾರ್ಟಿಂಗ್ ಇಂದ ಕೌಂಟ್ ಮಾಡಿಲ್ವಲ್ಲ? ಸ್ಟಾರ್ಟಿಂಗ್ ಇಂದ ಮಾಡಿದ್ವಿ. ಕೌಂಟ್ ಮಾಡ್ತದ ಅವಾಗ ನೀವು ತೆಗ್ದಿಲ್ಲ. ರಾಸ್ ಇದೆ ನೋಡು, ಪ್ಯಾಂಟು ಅಂತ ಅವಳಿಗೆ. ಎಸ್. ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಬಂದಿದ್ವಿ. ಹಾಗೆ ರಾಸ್ಗೆ ಬಂದ್ವಿ. ಆದ್ಯನ್ಗೆ ಸ್ವಲ್ಪ ಡೈಲಿ ವೇರ್ ಪ್ಯಾಂಟ್ಗಳು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಅಂದರೆ ಇಲ್ಲೇ ಹತ್ರ ಇದ್ದಿದ್ದರಿಂದ ಇಲ್ಲಿಗೆ ಬಂದ್ವಿ. ಹಾಗೆ ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿರೋ ಅಂಥ ಒಂದಷ್ಟು ಐಟಮ್ಸ್ ಇತ್ತು. ಬಟ್ ಬೇಡ, ಮನೇಲಿ ತುಂಬಿಸ್ತಾ ಇದ್ರೆ ಅಸಹ್ಯ ಕಾಣಿಸ್ಬಿಡುತ್ತೆ, ಆಮೇಲೆ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಅಲ್ವಾ. ಸೊ ಹಾಗಾಗೇನೂ ತೊಗೊಳ್ಳಿಲ್ಲ. ಇನ್ನು ಇಲ್ಲಿ ನೆಕ್ಸ್ಟ್ ದಿನ ವ್ಲಾಗ್ ಇದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಶೇರ್ವಾ ಇತ್ತಲ್ವ ಸ್ವಲ್ಪ, ಅದಕ್ಕೇನೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ತಿಂಡಿಗೆ. ಏನಕ್ಕಂತ ಅಂದರೆ ಬಂಗಾರು ಬಂದು ಇವತ್ತು ಫ್ರೆಂಡ್ ಬರ್ತ್ಡೇಗೆ ಹೋಗ್ತಾ ಇದ್ದಾಳೆ. ಅವಳೇ ಬರ್ತ್ಡೇನಲ್ಲಿ ವಿಡಿಯೋ ಮಾಡಿದ್ದಾಳೆ. ಇದು ನನ್ನ ಫ್ರೆಂಡು ಬರ್ತ್ಡೇ ಪಾರ್ಟಿಗೆ ಹೋಗ್ತಿದ್ದೀನಿ. ನಾನೊಬ್ಳೇ ಹೋಗ್ತೀನಿ. ಆದ್ಯನ ಮನೆಯಲ್ಲೇ ಇರ್ತೀನಿ. ಏನಂದ್ರೆ ಅಲ್ಲಿ ನಾವು ಮೂವಿ ನೋಡ್ತೀವಿ, ಬೌಲಿಂಗ್ ಆಡ್ತೀವಿ, ಆಮೇಲೆ ತಿನ್ಬಿಟ್ಟು ಫುಲ್ ಎಂಜಾಯ್ ಮಾಡ್ಬಿಟ್ಟು ಬರೋದು. ಇವತ್ತು ಆದರೆ ಕೊಟ್ಟು ಕಳಿಸ್ತೀನಿ. ಹೆಂಗೋ ಒಬ್ಳೆ ಹೋಗೋದಲ್ವಾ, ನಾನು ಫೋನ್ ಕೊಡಲೇಬೇಕು, ಕೊಟ್ಟಿರ್ತೀನಿ. ಆದರೆ ಸ್ವಲ್ಪ ವೀಡಿಯೋಸ್ ತೆಗಿಯಪ್ಪ ಅಂತ ಹೇಳಿದ್ದೀನಿ, ನೋಡೋಣ. ಗೊತ್ತು ಮಕ್ಕಳಾದ್ರೂ ತೆಗಿಸ್ಬಾರ್ದು, ಬಟ್ ಫ್ರೆಂಡ್ಸ್ ಯಾರಾದರೂ ನಮ್ಗೆ ಯಾವಾಗಲೂ ಸಿಗಲ್ಲಲ್ಲ. ತೆಗಿತೀಯಾ? ಓಕೆ, ಕೇಳಿ ನೋಡು ಕಂಫರ್ಟಬಲ್ ಇದ್ದಾರಾ ಅಂತ, ಏನಾದರೂ ತೆಗಿ ಅಷ್ಟೇ. ಓಕೆ ಬಾ, ದೋಸೆ ತಿನ್ಬಿಡು ಅಂತ. ಲೇಟ್ ಆಗುತ್ತೆ. ತಿನ್ನಿಸಿದ ತಕ್ಷಣ ಪಾಪ ಅವಳು ಸ್ವಲ್ಪ ಗ್ಯಾಪ್ ಕೊಟ್ಟು ತಲೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸ್ಬೇಕು.
ಇದರ ಕಂಟಿನ್ಯೂಷನ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಂಗಾರು ಒಬ್ಬಳೇ ಹೋದ್ಲಾ, ಅದ್ಯಂಗೆ ಕರ್ಕೊಂಡು ಹೋದ್ಲಾ, ಅದ್ಯಂಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ಸುಮ್ಮನೆ ಆದ್ಲಾ ಆದ್ಯಾ ಏನೆಲ್ಲ ಕಿರಿಕ್ ಮಾಡಿದ್ಲು ಅಂತೆಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಬರ್ತ್ಡೇ ಪಾರ್ಟಿ ಇಲ್ಲಿ ಹಿಂಗಿರುತ್ತೆ, ವಿಡಿಯೋ ಬಂಗಾರು ಹಿಂಗೆ ಮಾಡಿದ್ದಾಳೆ ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನೋಡಿರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.